ಬಾವ ಡ್ರೈವಿಂಗ್ ಕಲ್ತಿದ್ ಸಾಲದು ಅಂತ ಹೊಸ ಕಾರ್ ಬೇರೆ ಕೊಡ್ಸಿದ್ದಾನೆ. ಅದು ಬೇರೆ ಕೇಡು ಇವ್ರಿಗೆ. ಇದಕ್ ಮಾತ್ರ ದುಡ್ಡಿರುತ್ತೆ ಇವನ ಹತ್ರ. ನಾವು ಕೇಳ್ದಾಗ ಮಾತ್ರ ಲೆಕ್ಕ ಕೇಳ್ತಾನೆ. ಏನೇ ಮನೇಲಿ ಎಲ್ಲ ಮುಗೀತು ಅಂತ ಬೀದಿಲ್ ಸುತ್ತೋ ಶೋಕಿಗೆ ಕಾರ್ ಕಲಿಯಕ್ಕೆ ಹೋಗ್ತಾ ಇದೀಯಾ? ಅದಕ್ಕೋಸ್ಕರ ದೇವಸ್ಥಾನ ನಾಟಕ ಮಾಡ್ತಾ ಇದೀಯಾ? ಕಟ್ಕೊಂಡು ಗಂಡನಿಗೆ ಮೋಸ ಮಾಡಿ ಈ ತರ ಅಸಹ್ಯ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಒಂದ್ಸರಿ ನೋಡಿದ್ಯಾ ನಿನ್ನ ಅವತಾರನ ಹೇಗಿದೆ ಅಂತ? ಥೂ, ದರಿದ್ರವಾಗಿದೆ. ಇಷ್ಟು ದಿವಸ ನನ್ನ ಮನೇಲಿ ನಾನು ಹಾಕ್ತಾ ಇದ್ದ ಏನ್ ತಿನ್ಕೊಂಡು ಬಿದ್ದಿದ್ದವಳು ನೀನು. ಇವತ್ತು ಯಾರೋ ಹಾಕ್ತಿರೋ 4 ಕಾಸಿಗೆ ನಿನ್ ಕಣ್ ಕತ್ಲೆ ಬಂದ್ಬಿಡ್ತಾ? ಗಂಡ ಕೊಟ್ಟಿರೋ ತಾಳಿಗೆ ಬೆಲೆ ಕೊಡದೆ ದಾರಿಲಿ ಹೋಗ್ತಾ ಇದ್ದ ದರಿದ್ರದ ಕೊಟ್ಟು ಕಾರಲ್ಲಿ ಕೂತ್ಕೊಂಡು ಮಾನ ಮರ್ಯಾದೆನ ಹರಾಜಾಗ್ತಾ ಇದೀಯಾ? ನಿನ್ ಹೆಣ್ಣು ಜನ್ಮಕ್ಕಿಷ್ಟು. ಇನ್ಮೇಲೆ ಇದಕ್ಕೆಲ್ಲ ಅವಕಾಶ ಕೊಡಲ್ಲ. ಇವತ್ತೇ ನಿನ್ನ ಹಾರಾಟ ನಿಲ್ಲಿಸ್ತೀನಿ. ನಿನ್ನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಅಲ್ಲ ರೀ, ಏನ ನನಗೆ ಎದುರುತ್ತರ ಕೊಡ್ತೀಯ? ಯಾಕೆ ನಿಜವಾಗ್ಲೂ ಏಟ್ ಬಿತ್ತು ಅನ್ಕೊಂಡ್ರಾ? ನಾನೇನಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ರೆ ನಿಮಗೂ ನನಗೂ ಏನ್ ವ್ಯತ್ಯಾಸ ಇರುತ್ತೆ?